ಎಲ್ಲರೂ ಸ್ವಾಗತ. ಇವತ್ತು ಬಂದು 9/2/2025 ನಿಫ್ಟಿನಲ್ಲಿ ಏನಾಯಿತು, BSNL ಏನಾಯಿತು ಅಂತ ನೋಡ್ಕೊಂಬರೋಣ. ಬನ್ನಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ ಒಂದು ಇಳಿಕೆ ತೋರಿಸಿದೆ, ಒಂದು ಕುಸಿತಾನೆ ಅಂತಲೇ ಹೇಳ್ಬೋದು. ಸುಮಾರು 265.80 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಅಂದರೆ 1.10% ಅಷ್ಟು ಇಳಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ 24,008 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 880.34 ಪಾಯಿಂಟ್ಸ್ಗಳ ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 79,454.47 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ನಾವು ನೋಡೋದಾದರೆ, ಅತಿ ಹೆಚ್ಚು ಗೇನ್ ಎಲ್ಲ ಲಾಸ್ ಆಗಿರೋದು ಅಂತ ನೋಡಿದ್ರೆ ICICI ಬ್ಯಾಂಕ್ ಸುಮಾರು 3.25% ಅಷ್ಟು ಇವತ್ತು ಇಳಿಕೆ ಆಗಿದೆ. ಒಂದು ದೊಡ್ಡ ಬ್ಯಾಂಕು ಒಂದು ಶೇರ್ಸ್ಗಳಲ್ಲಿ ಇಳಿಕೆ ಆದರೆ ತಾನೇ ಶೇರ್ ಮಾರ್ಕೆಟ್ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಹಾಗೆ ಪವರ್ ಗ್ರಿಡ್ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್, ಟ್ರೆಂಟ್, ಬಜಾಜ್ ಫಿನಾನ್ಸ್, ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಆಮೇಲೆ HDFC ಬ್ಯಾಂಕ್. ನೋಡೋದಾದರೆ ಫಿನಾನ್ಸ್, ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಮೇಲೆ ಅತಿ ಹೆಚ್ಚು ಇವತ್ತು ಲಾಸ್ ಆಗಿದೆ, ಶೇರ್ಸ್ಗಳಲ್ಲಿ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಇದೆ, ಟಾಪ್ ಗೇನರ್ಸ್ ಅಂತ ನಾವು ನೋಡೋದಾದರೆ ಟೈಟನ್ ಕಂಪ್ನಿನಲ್ಲಿ ಇವತ್ತು ಶೇರ್ಸ್ನಲ್ಲಿ ಸುಮಾರು 4.18% ಅಂದರೆ ₹141 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. L&T, ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹315.85 ಇವತ್ತು ಕ್ಲೋಸ್ ಆಯಿತು. ಹಾಗೆ ಹೀರೋ ಮೋಟರ್ ಕಾರ್ಪ್, SBIನಲ್ಲಿ ಇವತ್ತು ಒಂದು ಏರಿಕೆ ಆಯಿತು. ಹಿಂಡಾಲ್ಕೋ ಇಂಡಸ್ಟ್ರೀಸು, ONGC, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಹಾಗೆ JSW ಸ್ಟೀಲ್, ವಿಪ್ರೋ, ಇಷ್ಟು ಶೇರ್ಸ್ಗಳು ಬಿಟ್ಟರೆ ಬೇರೆ ಎಲ್ಲ ಶೇರ್ಸ್ಗಳಲ್ಲಿ ಇವತ್ತು ಒಂದು ಸೆಲ್ಲಿಂಗ್, ಒಂದು ಲಾಸ್ ಅಂತಲೇ ಹೇಳ್ಬೋದು ನಿಫ್ಟಿ 50ನಲ್ಲಿ. ಹಾಗೆ IPO ವರ್ಚುವಲ್ ಗ್ಯಾಲಕ್ಸಿ ಇನ್ಫೋಟೆಕ್ ಲಿಮಿಟೆಡ್ SME IPO ಇದು ಇವತ್ತು 9 ಮೇ ಓಪನ್ ಆಗಿರೋದು. 14 ಮೇ ಇದು ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ ₹135, ₹142 ಇದೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ರೀಟೇಲ್ ಕ್ಯಾಟಗರಿನಲ್ಲಿ ₹2,00,000, ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹135,000 ಇದೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.